ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನಾನು ಮಾಡುತ್ತಿರುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣನ ತೊಟ್ಟಿಲ ರಂಗೋಲಿಯ ಬಗ್ಗೆ ಎರಡು ವಿಧಾನದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಮೊದಲ ವಿಧಾನವನ್ನು ನೋಡೋದಾದರೆ ಮೊದಲಿಗೆ 4 ಅಡ್ಡಗೆರೆಗಳನ್ನು ಈ ರೀತಿಯಾಗಿ ಬರೆಯಬೇಕು. ಅದೇ ರೀತಿಯಾಗಿ ರಂಗೋಲಿಯ ಕೆಳಭಾಗದಲ್ಲೂ ಸಹ 4 ಅಡ್ಡಗೆರೆಗಳನ್ನು ಬರೆಯಬೇಕು. ನಂತರ 4 ನೇರಗೆರೆಗಳನ್ನು ರಂಗೋಲಿಯ ಎಡ ಮತ್ತು ಬಲಭಾಗದಲ್ಲಿ ಪರಸ್ಪರ ಎಲ್ಲವೂ ಕೂಡುವಂತೆ ಬರೆಯಬೇಕು. ಬಳಿಕ ಆಯಾ ಭಾಗದಲ್ಲಿರುವ ಅಡ್ಡಗೆರೆ ಮತ್ತು ನೇರಗೆರೆಗಳ ತುದಿಯನ್ನು ಪರಸ್ಪರ 4 ಕಡೆಗಳಲ್ಲೂ ಕೂಡಿಸಬೇಕು. ಬಳಿಕ ರಂಗೋಲಿಯ ಮಧ್ಯಭಾಗದಲ್ಲಿ ಶ್ರೀಕೃಷ್ಣನ ಪಾದಗಳನ್ನು ಬರೆಯಲು ಮೊದಲಿಗೆ ಎಸ್ ರೀತಿಯಾಗಿ ಬರೆದು ಬೆರಳುಗಳಿಗೆ ಡಾಟ್ಸ್ ಅನ್ನು ಇಟ್ಟು ಕೊನೆಯದಾಗಿ ರಂಗೋಲಿಯ 4 ಕಡೆಗಳಲ್ಲೂ ಶ್ರೀಕಾರವನ್ನು ಬರೆಯಬೇಕು. ಈಗ ನಮ್ಮ ಸಂತಾನ ಗೋಪಾಲಕೃಷ್ಣನ ತೊಟ್ಟಿಲ ರಂಗೋಲಿಯ ಮೊದಲನೇ ವಿಧಾನವು ಬರೆದು ಕಂಪ್ಲೀಟ್ ಆದ ಬಳಿಕ ಈ ರೀತಿಯಾಗಿ ಕಾಣುತ್ತದೆ. ಎರಡನೇ ವಿಧಾನವನ್ನು ನೋಡೋದಾದರೆ ಮೊದಲಿಗೆ 6 ಚುಕ್ಕಿಗಳನ್ನು ಅಡ್ಡಲಾಗಿ 6 ಸಾಲುಗಳಲ್ಲಿ ಚುಕ್ಕಿಗಳಿಗೆ ನೇರವಾಗಿ ಇಟ್ಟುಕೊಳ್ಳಬೇಕು. ನಂತರ ಎಡತುದಿಯಲ್ಲಿ 2 ಚುಕ್ಕಿಗಳ ಮೇಲೆ 5 ಚುಕ್ಕಿಗಳಲ್ಲಿ ಮೊದಲಿಗೆ ಚೌಕಾಕಾರದಲ್ಲಿ 4 ಚುಕ್ಕಿಗಳನ್ನಿಟ್ಟು ಅದರ ಮುಂಭಾಗ 1 ಚುಕ್ಕಿಯನ್ನು ಇಡಬೇಕು. ಇದೇ ರೀತಿಯಾಗಿ ರಂಗೋಲಿಯ 8 ಕಡೆಗಳಲ್ಲೂ ಅಂದರೆ ಎಡ ಮತ್ತು ಬಲ ತುದಿಯ 2 ಚುಕ್ಕಿಗಳ ಮುಂಭಾಗ 5 ಚುಕ್ಕಿಗಳನ್ನು ಇಟ್ಟುಕೊಳ್ಳಬೇಕು. ಈಗ ಚುಕ್ಕಿಗಳನ್ನು ಸೇರಿಸುವಾಗ 3 ನಿಯಮಗಳನ್ನು ಪಾಲಿಸಬೇಕು. ಅಂದರೆ ಲೈನ್, ಕರ್ವ್, ಲೈನ್ನಂತೆ ಎಳೆಯನ್ನು ಎಳೆಯಬೇಕು. ನೆನಪಿರಲಿ, ಈ ಕರ್ವ್ ಬರೆಯುವಾಗ ರಂಗೋಲಿಯ ಹೊರಭಾಗ ಉಬ್ಬುವಂತೆ ಎಳೆಯನ್ನು ಎಳೆಯಬೇಕು. ಇದೇ ರೀತಿಯಾಗಿ ಲೈನ್, ಕರ್ವ್, ಲೈನ್ನಂತೆ ಚುಕ್ಕಿಗಳು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಮೊದಲಿಗೆ ರಂಗೋಲಿಯ ಹೊರಭಾಗವಿರುವ ಚುಕ್ಕಿಗಳನ್ನು ಸೇರಿಸುತ್ತಾ ಸಾಗಬೇಕು. ನೆನಪಿರಲಿ, ರಂಗೋಲಿಯ ಹೊರಭಾಗ ಚುಕ್ಕಿಗಳನ್ನು ಸೇರಿಸುವ ಸಂದರ್ಭದಲ್ಲಿ ತುದಿಯಲ್ಲಿರುವ 5 ಚುಕ್ಕಿಗಳು ಬಂದಾಗ ರಂಗೋಲಿಯ ತುದಿ ಭಾಗವು ಚೂಪಾಗಿ ಬರುತ್ತದೆ. ನಂತರ ರಂಗೋಲಿಯ ಒಳಭಾಗದ ಮಧ್ಯದ 4 ಚುಕ್ಕಿಗಳನ್ನು ಬಿಟ್ಟು ಲೈನ್, ಕರ್ವ್, ಲೈನ್ನಂತೆ ಮೊದಲೇ ಬರೆದಿರುವ ಕರ್ವ್ನ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಈಗ ಮತ್ತೊಂದು ಕರ್ವನ್ನು ಬರೆಯಬೇಕು. ಕೊನೆಯದಾಗಿ ಉಳಿದಿರುವ 4 ಚುಕ್ಕಿಗಳಲ್ಲಿ 2 ಚುಕ್ಕಿಗಳನ್ನು ಸೇರಿಸಿಕೊಂಡು ಶ್ರೀಕೃಷ್ಣನ ಪಾದಗಳನ್ನು ಈ ರೀತಿಯಾಗಿ ಬರೆಯಬೇಕು. ಈಗ ನಮ್ಮ ಶ್ರೀ ಸಂತಾನ ಗೋಪಾಲಕೃಷ್ಣ ತೊಟ್ಟಿಲ ರಂಗೋಲಿಯ ಎರಡನೇ ವಿಧಾನವು ಬರೆದು ಕಂಪ್ಲೀಟ್ ಆಯಿತು. ಶ್ರೀಕೃಷ್ಣನು ಶ್ರಾವಣ ಬಹುಳ ಅಷ್ಟಮಿಯಂದು ಕಂಸನ ಬಂಧನದಲ್ಲಿದ್ದ ತಾಯಿ ದೇವಕಿ ಗರ್ಭದಲ್ಲಿ ಜನಿಸಿದನೆಂದು ತಂದೆ ವಸುದೇವ ಮಗುವನ್ನು ಗೋಕುಲಕ್ಕೆ ತಂದು ಮಿತ್ರ ನಂದನ ಮಡದಿ ಯಶೋದೆ ಮಡಿಲಲ್ಲಿ ನೀಡಿದನು ಎಂಬ ಉಲ್ಲೇಖವಿದೆ. ದೇವಕಿಗೆ ಶ್ರೀಕೃಷ್ಣನು 8ನೇ ಶಿಶುವಾಗಿ ಜನಿಸಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತಾರೆ. ಸರ್ವರಿಗೂ ಶ್ರೀಕೃಷ್ಣ ಪರಮಾತ್ಮನು ಸನ್ಮಂಗಳವನ್ನುಂಟು ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.